Hello everyone, welcome back to my channel. Previous two videos alli I have solved SSLC practice model question paper for 2023 examination. So ಅದರಲ್ಲಿ ನಾನು multiple choice 1 marks and 2 marks question ನ solve ಮಾಡಿದ್ದೀನಿ. ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, you can go and watch it. So ಈ ಒಂದು ವಿಡಿಯೋದಲ್ಲಿ I am going to discuss about 3 marks question. So ಇಲ್ಲಿ first question ಏನಿದೆ, prove that root 3 minus 2 is an irrational number. ಸೊ ಇದು ಕಂಪಲ್ಸರಿ ಕ್ವಶನ್ ಬರುತ್ತೆ, ಬಟ್ ಇದು ನಮಗೆ ಯೂಶ್ವಲಿ 2 ಮಾರ್ಕ್ಸಿಗೆ ಕೇಳ್ತಾರೆ, ಇಲ್ಲಿ 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಇರ್ಯಾಷನಲ್ ಅಂತ ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕೆ ಆಪೋಸಿಟ್ ಆಗಿ ನಾವು ಅಸಂಪ್ಷನ್ ಮಾಡ್ಕೊಳ್ತೀವಿ. ದಟ್ ಈಸ್ ಲೆಟ್ ಅಸ್ ಅಸ್ಯೂಮ್ root 3 minus 2 is rational number. So rational number ಅಂತ ಹೇಳಿದ್ರೆ that we can express it in the form of p by q. Therefore p by q is equals to root 3 minus 2, where p and q are co-prime numbers and q is not equals to 0, or you can write it as p and q are integers ಅಂತ ಕೂಡ ನಾವು ಬರಿಬಹುದು. ಸೊ ಇಲ್ಲಿ ನೋಡಿ, ಹಿಯರ್ ವಿ ನೋ ದಟ್ ರೂಟ್ 3 ಈಸ್ ಇರ್ಯಾಷನಲ್ ನಂಬರ್. ಸೊ ರೂಟ್ 3ಗೆ ನಾವು ಈಕ್ವೇಟ್ ಮಾಡಿ ಬರ್ಕೊಳ್ತಾ ಹೋಗ್ತೀವಿ. ಸೊ ಇಲ್ಲಿ ನೋಡಿ, ಇಟ್ ಇಂಪ್ಲೈಸ್ ಪಿ ಬೈ ಕ್ಯೂ ಇಸ್ ಈಕ್ವಲ್ಸ್ ಟು ರೂಟ್ 3 ಮೈನಸ್ 2. ಸೊ ರೂಟ್ 3ಗೆ ನಾವು ಈಕ್ವೇಟ್ ಮಾಡ್ಕೊಂಡ್ವಿ ಅಂದರೆ ಏನಾಗುತ್ತೆ, ರೂಟ್ 3 ಇಸ್ ಈಕ್ವಲ್ಸ್ ಟು ಪಿ ಬೈ ಕ್ಯೂ ಹಾಗೆ ಇರುತ್ತೆ. ಈ ಮೈನಸ್ 2 ಈ ಕಡೆ ಬಂದರೆ ಏನಾಗುತ್ತೆ, ಪ್ಲಸ್ 2. ಸೊ ಇವಾಗ ಸಿಂಪ್ಲಿಫೈ ಮಾಡಿದ್ವಿ ಅಂತ ಹೇಳಿದ್ರೆ ಇಲ್ಲಿ ಡಿವೈಡ್ ಬೈ ಏನು ಇರೋದಿಲ್ಲ. ಸೊ ಕ್ಯೂ ಇಂಟು 1 ಈಸ್ ಕ್ಯೂ, 1 ಇಂಟು ಪಿ ಈಸ್ ಪಿ, ಪ್ಲಸ್ ಕ್ಯೂ ಇಂಟು 2 ಈಸ್ 2q. So here root 3 and p plus 2q by q are integers by our assumption, but we know that root 3 is irrational number. So root 3 irrational ಆಯಿತು ಅಂದರೆ ಅದಕ್ಕೆ ಈಕ್ವಲ್ ಆಗಿರುವಂತಹ ಟರ್ಮ್ ಕೂಡ ನಮಗೇನಾಗುತ್ತೆ, irrational number ಆಗುತ್ತೆ. therefore p plus 2q divided by q is also irrational number. ಸೊ ಇವೆರಡು irrational ಆಯಿತು ಅಂದರೆ ವಿಚ್ ಈಸ್ ಕಾಂಟ್ರಡಕ್ಟರಿ ಟು ಅವರ್ ಅಸಂಪ್ಷನ್, ಅಂದರೆ ನಮ್ಮ ಅಸಂಪ್ಷನಿಗೆ ಇದು ಏನಾಗುತ್ತೆ, ಸ್ವಲ್ಪ ಆಪೋಸಿಟ್ ಆಗುತ್ತೆ. ಸೊ ಅವರ್ ಅಸಂಪ್ಷನ್ ಈಸ್ ರಾಂಗ್ ಆಗುತ್ತೆ. ದೇರ್ ಫೋರ್ ರೂಟ್ 3 ಮೈನಸ್ 2 ಈಸ್ ಇರ್ಯಾಷನಲ್ ಅಂತ ಹೇಳಿ ನಾವು ಹೇಳ್ತೀವಿ. ನೆಕ್ಸ್ಟ್ 26th ಕ್ವಶನ್, ಡಿವೈಡ್ 3x ಸ್ಕ್ವೇರ್ ಮೈನಸ್ ಎಕ್ಸ್ ಕ್ಯೂಬ್ ಮೈನಸ್ 3x ಪ್ಲಸ್ 5 ಬೈ ಎಕ್ಸ್ ಮೈನಸ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆ್ಯಂಡ್ ವೆರಿಫೈ ಡಿವಿಷನ್ ಆಲ್ಗಾರಿದಮ್. ಸೊ ಇಲ್ಲಿ ಡಿವೈಡ್ ಮಾಡೋ ನಂಬರ್ ನಮಗೇನಾಗುತ್ತೆ, ಪಿ ಆಫ್ ಎಕ್ಸ್ ಆಗುತ್ತೆ. ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಿದೆ, 3x ಸ್ಕ್ವೇರ್ ಮೈನಸ್ ಎಕ್ಸ್ ಕ್ಯೂಬ್ ಮೈನಸ್ 3x ಪ್ಲಸ್ 5. ಸೊ ಇದು ನಮಗೆ ಆರ್ಡರ್ ವೈಸ್ ಇಲ್ಲ, ಸೊ ಆರ್ಡರ್ ವೈಸ್ ಬರ್ಕೊಳ್ಳೋಣ. ಸೊ ಫಸ್ಟು ಎಕ್ಸ್ ಕ್ಯೂಬ್ ಬರುತ್ತೆ, ದಟ್ ಈಸ್ ಮೈನಸ್ ಎಕ್ಸ್ ಕ್ಯೂಬ್ ಟರ್ಮ್, ದೆನ್ ಪ್ಲಸ್ 3x ಸ್ಕ್ವೇರ್, ನೆಕ್ಸ್ಟ್ ಮೈನಸ್ 3x ಪ್ಲಸ್ 5. ಸೊ ಅದೇ ರೀತಿ ಜಿ ಆಫ್ ಎಕ್ಸ್ನು ಬರ್ಕೊಳ್ಳೋಣ. ಸೊ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಿದೆ ನಮಗೆ, ಎಕ್ಸ್ ಮೈನಸ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಇಲ್ಲೂ ಕೂಡ ಆರ್ಡರ್ ವೈಸ್ ಇಲ್ಲ, ಸೊ ಆರ್ಡರ್ ವೈಸ್ ಬರ್ಕೊಂಡ್ರೆ ಫಸ್ಟು ಮೈನಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ ಆ್ಯಂಡ್ ದೆನ್ ಪ್ಲಸ್ ಎಕ್ಸ್ ಮೈನಸ್ 1. ಸೊ ಇವಾಗ ಡಿವಿಷನ್ ಮಾಡ್ತಾ ಹೋದರೆ ಹಿಯರ್ ವಿ ಹ್ಯಾವ್ ಟು ಡಿವೈಡ್ ಪಿ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್. ಸೊ ಪಿ ಆಫ್ ಎಕ್ಸ್ನ ಫಸ್ಟ್ ಬರ್ಕೊಳ್ತೀವಿ, ದಟ್ ಈಸ್ ಮೈನಸ್ ಎಕ್ಸ್ ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ ಮೈನಸ್ 3x ಪ್ಲಸ್ 5. ಸೊ ಇದನ್ನು ನಾವು ಜಿ ಆಫ್ ಎಕ್ಸಿಂದ ಡಿವೈಡ್ ಮಾಡ್ತೀವಿ, ದಟ್ ಈಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 1. ಸೊ ಇವಾಗ ಡಿವಿಷನ್ ಮಾಡಲಿಕ್ಕೆ ಇಲ್ಲಿ ಸೈಡ್ ವರ್ಕಲ್ಲಿ ನಾವು ಒಂದು ಸ್ವಲ್ಪ ವರ್ಕ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಪಿ ಆಫ್ ಎಕ್ಸ್ ಫಸ್ಟ್ ಟರ್ಮ್ ಏನಿದೆ ಮೈನಸ್ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ ಜಿ ಆಫ್ ಎಕ್ಸ್ ಫಸ್ಟ್ ಟರ್ಮ್ ಏನಿದೆ ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್. ಸೊ ಎಕ್ಸ್ ಕ್ಯೂಬ್ ಅಂದರೆ ವಿ ಕ್ಯಾನ್ ರೈಟ್ ಇಟ್ ಆಸ್ ಎಕ್ಸ್ ಇಂಟು ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಇಂಟು ಎಕ್ಸ್. ಸೊ ಇಲ್ಲಿ 2x ಕ್ಯಾನ್ಸಲ್ ಆಗುತ್ತೆ, ನಮಗೆ ಉಳಿಯೋದೆಷ್ಟು, ಓನ್ಲಿ 1x. ಅದನ್ನು ನಾವು ಕೋಶೆಂಟ್ ಜಾಗದಲ್ಲಿ ಬರಿತೀವಿ. ಇವಾಗ ಈ ಎಕ್ಸ್ನ ನಮಗೆ ಜಿ ಆಫ್ ಎಕ್ಸ್ ಏನಿದೆ ಆ ಎಲ್ಲ ಟರ್ಮ್ಸಿಂದನೂ ಮಲ್ಟಿಪ್ಲೈ ಮಾಡ್ತೀವಿ, ದಟ್ ಈಸ್ ಎಕ್ಸ್ ಇಂಟು ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 1. ಸೊ ಮಲ್ಟಿಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ ಇಲ್ಲಿ ಪ್ಲಸ್ ಇರುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಈಸ್ ಎಕ್ಸ್ ಕ್ಯೂಬ್. ಸೊ ಇಲ್ಲಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಅಗೇನ್ ಇಲ್ಲಿ ಪ್ಲಸ್ ಇರುತ್ತೆ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಇಂಟು 1 ಈಸ್ ಎಕ್ಸ್. ಸೊ ಇದನ್ನು ಪಿ ಆಫ್ ಎಕ್ಸ್ ಕೆಳಗಡೆ ಬರ್ಕೋಣ, ಏನಿದೆ ಮೈನಸ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್. ಸೊ ಇಲ್ಲಿ ಸಬ್ಟ್ರಾಕ್ಷನ್ ಮಾಡ್ತೀವಿ, ಆವಾಗ ಏನಾಗುತ್ತೆ, ಈ ಸೆಕೆಂಡ್ ಈಕ್ವೇಷನ್ ಏನಿದೆ ಅಲ್ಲ ಇದ್ರದ್ದು ಸೈನ್ಸ್ ಚೇಂಜ್ ಆಗುತ್ತೆ. ಇಲ್ಲಿ ಮೈನಸ್ ಇದ್ದಿದ್ದೇನಾಗುತ್ತೆ ಪ್ಲಸ್, ಇದು ಪ್ಲಸ್ ಇರೋದು ಮೈನಸ್, ಇದು ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಸೊ ಇಲ್ಲಿ ಮೈನಸ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಕ್ಯೂಬ್ ಗೆಟ್ ಕ್ಯಾನ್ಸಲ್. ನೆಕ್ಸ್ಟ್ ಪ್ಲಸ್ 3x ಸ್ಕ್ವೇರ್ ಮೈನಸ್, ಸೊ ಇಲ್ಲಿ ನಾವೇನು ಸೈನ್ಸ್ ಚೇಂಜ್ ಮಾಡಿದ್ದೀವಲ್ಲ ಆ ಸೈನ್ಸ್ನ ಕನ್ಸಿಡರ್ ಮಾಡಬೇಕು, ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಇಲ್ಲಿ ಏನಿಲ್ಲ ಅಂದರೂ 1 ಇರುತ್ತೆ. ಸೊ ಇಲ್ಲಿ ಒಂದು ಪ್ಲಸ್ಸು ಒಂದು ಮೈನಸ್ ಇದ್ದರೆ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್. ಸೊ 3ಯಲ್ಲಿ 1 ಹೋಯಿತು ಅಂದರೆ 2, ಎಕ್ಸ್ ಇದೆ ಎಕ್ಸ್ ಸ್ಕ್ವೇರ್ ಇದೆ, ಸೊ ಎಕ್ಸ್ ಸ್ಕ್ವೇರ್. ಸೊ ಹಿಯರ್ ಬಿಗ್ ನಂಬರ್ 3 ಮತ್ತು 1ಅಲ್ಲಿ ಬಿಗ್ ನಂಬರ್ ಈಸ್ 3 ಮುಂದೆ ಸೈನ್ ಪ್ಲಸ್ ಇದೆ, ಸೊ ಅದನ್ನು ಹಾಗೆ ಬರ್ತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್ ಮೈನಸ್ 3x ಪ್ಲಸ್ ಎಕ್ಸ್. ಸೊ ಇಲ್ಲೂ ಕೂಡ ಒಂದು ಪ್ಲಸ್ಸು ಒಂದು ಮೈನಸ್ ಇದೆ, ಹಿಯರ್ ಆಲ್ಸೋ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್. ಇಲ್ಲಿ 1 ಇರುತ್ತೆ, ಸೊ 3ಯಲ್ಲಿ 1 ಹೋಯಿತು ಅಂದರೆ 2, ಎಕ್ಸ್ ಇದೆ ಎಕ್ಸ್. ಸೊ ಹಿಯರ್ ಬಿಗ್ ನಂಬರ್ ಈಸ್ 3 ಮುಂದೆ ಸೈನ್ ಏನಿದೆ ಮೈನಸ್, ಸೊ ಮೈನಸ್ 2x. ನೆಕ್ಸ್ಟು ಪ್ಲಸ್ 5ನ ಕೆಳಗೆ ಇಳಿಸ್ಕೋಣ, ಪ್ಲಸ್ 5. ಸೊ ಅಗೇನ್ ರಿಪೀಟ್ ದ
ಸೇಮ್ ಪ್ರೊಸೀಜರ್. ಇಲ್ಲಿ ಫಸ್ಟ್ ಟರ್ಮ್ ಏನಿದೆ ನಮಗೆ 2x² ಡಿವೈಡೆಡ್ ಬೈ g ಆಫ್ x ಫಸ್ಟ್ ಟರ್ಮ್ ಏನಿದೆ -x². ಸೊ x² ಗೆಟ್ ಕ್ಯಾನ್ಸಲ್ 2, ಇಲ್ಲಿ ಮೈನಸ್ ಇದೆ ಮೈನಸ್, ಸೊ -2 ಕ್ವೋಷಂಟ್ ಪ್ಲೇಸಲ್ಲಿ ಬರಿತೀವಿ. ನಾವು ಮಲ್ಟಿಪ್ಲೈ -2 ವಿತ್ g ಆಫ್ x. ಸೊ g ಆಫ್ x ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ -x² ಪ್ಲಸ್ x -1. ಸೊ ಇವಾಗ ಮಲ್ಟಿಪ್ಲೈ ಮಾಡ್ತಾ ಹೋದ್ವಿ ಅಂತ ಹೇಳಿದ್ರೆ ಏನಾಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು x², 2x², ದೆನ್ ಮೈನಸ್ ಇಂಟು ಪ್ಲಸ್ ಮೈನಸ್ 2 ಇಂಟು x, 2x, ಮೈನಸ್ ಇಂಟು ಮೈನಸ್ ಪ್ಲಸ್ 2 1s 2. ಸೊ ಇದನ್ನು ಇಲ್ಲಿ ಬರ್ಕೊಳ್ತೀವಿ. ಸೊ 2x² ಮೈನಸ್ 2x ಪ್ಲಸ್ 2. ಸೊ ಇವಾಗ ಏನು ಸೈನ್ಸ್ ಚೇಂಜ್ ಆಗುತ್ತೆ, ಇಲ್ಲಿ ಪ್ಲಸ್ ಇದೆ, ಇದೇನಾಗುತ್ತೆ ಮೈನಸ್, ಮೈನಸ್ ಇದ್ದಿದ್ದು ಪ್ಲಸ್, ಪ್ಲಸ್ ಇದ್ದಿದ್ದು ಮೈನಸ್. ಸೊ 2x² ಪ್ಲಸ್ 2x², ಇಲ್ಲೇನಾದರೂ ಪ್ಲಸ್ ಇರುತ್ತೆ, ಪ್ಲಸ್ 2x² ಮೈನಸ್ 2x² ಗೆಟ್ ಕ್ಯಾನ್ಸಲ್, ಮೈನಸ್ 2x ಪ್ಲಸ್ 2x ಈಸ್ ಆಲ್ಸೋ ಗೆಟ್ ಕ್ಯಾನ್ಸಲ್, ಪ್ಲಸ್ 5 ಮೈನಸ್ 2. ಸೊ 5 ಅಲ್ಲಿ 2 ಹೋಯಿತು ಅಂತ ಹೇಳಿದ್ರೆ 3, ಹಿಯರ್ ಬಿಗ್ ನಂಬರ್ ಈಸ್ 5, 5 ಮುಂದೆ ಸೈನ್ ಎಷ್ಟಿದೆ ಪ್ಲಸ್. ಸೊ ಇಲ್ಲಿ ನಮಗೆ ಕೋಶೆಂಟ್ q ಆಫ್ x ಏನು ಬರುತ್ತೆ x -2 ಆ್ಯಂಡ್ r ಆಫ್ x ಈಸ್ 3. ಸೊ ಇಲ್ಲಿ ಕ್ವಶನಲ್ಲಿ ನಮಗೇನು ಕೇಳಿದ್ದಾರೆ, ಆಲ್ಸೋ ವೆರಿಫೈ ಡಿವಿಷನ್ ಆಲ್ಗಾರಿದಮ್. ಸೊ ಡಿವಿಷನ್ ಆಲ್ಗಾರಿದಮ್ ನಮಗೇನಿದೆ ಫಾರ್ಮುಲಾ ಅಂತ ಹೇಳಿದ್ರೆ p ಆಫ್ x ಈಸ್ ಈಕ್ವಲ್ಸ್ ಟು g ಆಫ್ x ಇಂಟು q ಆಫ್ x ಪ್ಲಸ್ r ಆಫ್ x. ಅಂದರೆ ಡಿವೈಡೆಂಡ್ ಈಸ್ ಈಕ್ವಲ್ಸ್ ಟು ಡಿವೈಸರ್ ಇಂಟು ಕೋಶೆಂಟ್ ಪ್ಲಸ್ ರಿಮೈಂಡರ್. ಸೊ ಹಿಯರ್ p ಆಫ್ x ನಮಗೇನಿದೆ, ಸೊ p ಆಫ್ x ಈಸ್ ಈಕ್ವಲ್ಸ್ ಟು ಮೈನಸ್ x³ ಪ್ಲಸ್ 3x² ಮೈನಸ್ 3x ಪ್ಲಸ್ 5. ಸೊ ಮೈನಸ್ x³ ಪ್ಲಸ್ 3x² ಮೈನಸ್ x³ ಪ್ಲಸ್ 3x² ಮೈನಸ್ 3x ಪ್ಲಸ್ 5 ಈಸ್ ಈಕ್ವಲ್ಸ್ ಟು g ಆಫ್ x ಏನಿದೆ ನಮಗೆ, g ಆಫ್ x ಮೈನಸ್ x² ಪ್ಲಸ್ x ಮೈನಸ್ 1 ಮೈನಸ್ x² ಪ್ಲಸ್ x ಮೈನಸ್ 1. ದೆನ್ q ಆಫ್ x x ಮೈನಸ್ 2 ಪ್ಲಸ್ r ಆಫ್ x ಈಸ್ 3. ಸೊ ಇವಾಗ p ಆಫ್ x ನಮಗೇನು ಚೇಂಜಸ್ ಆಗೋದಿಲ್ಲ, ಅದನ್ನು ಹಾಗೆ ಬರ್ಕೋಣ. ಮೈನಸ್ x³ ಪ್ಲಸ್ 3x² ಮೈನಸ್ 3x ಪ್ಲಸ್ 5. ಸೊ ಇಲ್ಲಿ ಮೈನಸ್ x² ಪ್ಲಸ್ x ಮೈನಸ್ 1 ಇಂಟು x ಮೈನಸ್ 2 ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. ಫಸ್ಟು ಇಲ್ಲಿ 2 ಟರ್ಮ್ಸ್ ಇದೆ, ಇಲ್ಲಿ 3 ಟರ್ಮ್ಸ್ ಇದೆ. ಸೊ ಇಲ್ಲಿ ಏನು ಮಾಡ್ತೀವಿ, ಈ ಎಕ್ಸಿಂದ ಎಲ್ಲ ಟರ್ಮ್ಸ್ನು ಒನ್ ಟೈಮು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ ಅವಾಗ ಏನಾಗುತ್ತೆ x ಇಂಟು ಮೈನಸ್ x² ಏನಾಗುತ್ತೆ ಮೈನಸ್ x³. ಸೊ ಇಲ್ಲಿ ಪ್ಲಸ್ ಇದೆ, ಇಲ್ಲೂ ಕೂಡ ಪ್ಲಸ್ ಇದೆ, ಪ್ಲಸ್ ಇಂಟು ಪ್ಲಸ್ ಈಸ್ ಪ್ಲಸ್, x ಇಂಟು x² ದೆನ್ ಮೈನಸ್ 1 ಇಂಟು x ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್ 1 ಇಂಟು x ಈಸ್ x. ಸೊ ಇವಾಗ ಸೇಮ್ 2 ಇಂದ ಎಲ್ಲ ಟರ್ಮ್ಸನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಮೈನಸ್ ಇದೆ, ಇಲ್ಲೂ ಕೂಡ ಮೈನಸ್ ಇದೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು x², 2x². ಸೊ ಅಗೇನ್ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್ 2 ಇಂಟು x, 2x. ದೆನ್ ಮೈನಸ್ ಇಂಟು ಮೈನಸ್ ಪ್ಲಸ್ 2 1s 2. ಸೊ ಇಲ್ಲಿ ರಿಮೈಂಡರ್ ಏನಿದೆ ಪ್ಲಸ್ 3. ಸೊ ಮಲ್ಟಿಪ್ಲಿಕೇಶನ್ ಆದಮೇಲೆ ಇವಾಗ ಸೇಮ್ ಟರ್ಮ್ಸ್ ಯಾವುದಾದ್ರೂ ಇದನ್ನು ನೋಡಿ ಸಿಂಪ್ಲಿಫೈ ಮಾಡೋಣ. ಇವಾಗ x³ ಟರ್ಮ್ ಇದೆ, ಇಲ್ಲಿ x³ ಟರ್ಮ್ ಯಾವುದಿಲ್ಲ, ಸೊ ಮೈನಸ್ x³ ಹಾಗೆ ಇಡ್ತೀವಿ. ದೆನ್ ಇಲ್ಲಿ ಪ್ಲಸ್ x² ಪ್ಲಸ್ 2x². ಸೊ ಪ್ಲಸ್ x² ಅಂತ ಹೇಳಿದ್ರೆ 1x², 2 ಪ್ಲಸ್ 1 ಈಸ್ 3. ಸೊ ಇಲ್ಲೇನಾಗುತ್ತೆ ಪ್ಲಸ್ 3x². ದೆನ್ x ಟರ್ಮ್ ಮೈನಸ್ x ಮೈನಸ್ 2x. ಸೊ ಎರಡೂ ಮೈನಸ್ ಇರೋದ್ರಿಂದ ವಿ ಹ್ಯಾವ್ ಟು ಆ್ಯಡ್ 2 ಪ್ಲಸ್ 1 ಈಸ್ 3, ಮೈನಸ್ ಸೈನ್ ಇರೋದ್ರಿಂದ ಮೈನಸ್ 3x ಪ್ಲಸ್ 2 ಪ್ಲಸ್ 3 ಏನಾಗುತ್ತೆ ಪ್ಲಸ್ 5. ಸೊ ಈ ಕಡೆ ನಮಗೆ p ಆಫ್ x ಏನಿದೆ ಮೈನಸ್ x³ ಪ್ಲಸ್ 3x² ಮೈನಸ್ 3x ಪ್ಲಸ್ 5. ಸೊ ಎರಡೂ ನಮಗೆ ಈಕ್ವಲ್ ಆಗುತ್ತೆ. ಸೊ ಡಿವಿಷನ್ ಆಲ್ಗಾರಿದಮ್ ಇಲ್ಲಿ ಸ್ಯಾಟಿಸ್ಫೈ ಆಗುತ್ತೆ. ನೆಕ್ಸ್ಟ್ 27th ಕ್ವಶನ್ ಏನಿದೆ, ಇಫ್ ಇನ್ ಎ ಫುಟ್ಬಾಲ್ ಮ್ಯಾಚ್ ದ ಗೋಲ್ ಸ್ಕೋರ್ಡ್ ಬೈ ದ ಟೀಮ್ ಎ ಈಸ್ 1 ಲೆಸ್ ದ್ಯಾನ್ ಟ್ವೈಸ್ ದ ನಂಬರ್ ಆಫ್ ಗೋಲ್ಸ್ ಸ್ಕೋರ್ಡ್ ಬೈ ಟೀಮ್ ಬಿ, if the product of goals scored by both team is 15, find the goals scored by both teams. ಸೊ ಇಲ್ಲಿ ಫಸ್ಟ್ ಏನಂತ ತಗೊಳ್ಳೋಣ ಅಂತ ಹೇಳಿದ್ರೆ, ಲೆಟ್ ಗೋಲ್ ಸ್ಕೋರ್ಡ್ ಬೈ ಟೀಮ್ ಎ ಬಿ ಎಕ್ಸ್. ಸೊ ಇಲ್ಲಿ ಟೀಮ್ ಎ ಇಂದ ಗೋಲ್ ಲೈನ್ ಆಗಿದೆಯಲ್ಲ ಅದನ್ನು ಎಕ್ಸ್ ಅಂತೇಳಿ ತೊಗೊಳ್ಳೋಣ. ಅದೇ ರೀತಿ ಆ್ಯಂಡ್ ಗೋಲ್ ಸ್ಕೋರ್ಡ್ ಬೈ ಟೀಮ್ ಬಿ
ಬಿ ವೈ. ಸೊ ಇಲ್ಲಿ ಫಸ್ಟ್ ಕಂಡೀಷನ್ ಏನಿದೆ, ದ ಗೋಲ್ ಸ್ಕೋರ್ಡ್ ಬೈ ಟೀಮ್ ಎ ಈಸ್, ಅಂದರೆ ಗೋಲ್ ಸ್ಕೋರ್ಡ್ ಬೈ ಟೀಮ್ ಎ ನಾವೇನಂತ ತೊಗೊಂಡಿದ್ದೀವಿ ಎಕ್ಸ್, ಇಟ್ ಈಸ್ ಒನ್ ಲೆಸ್ ದ್ಯಾನ್, ಒನ್ ಲೆಸ್ ಅಂತ ಹೇಳಿದ್ರೆ -1 ದ ನಂಬರ್ ಆಫ್ ಗೋಲ್ಸ್ ಸ್ಕೋರ್ಡ್ ಬೈ ಟೀಮ್ ಬಿ, ಟ್ವೈಸ್ ದ ನಂಬರ್ ಆಫ್, ಟ್ವೈಸ್ ಅಂತ ಹೇಳಿದ್ರೆ 2 ಟೈಮ್ಸ್, 2ನ ಮಲ್ಟಿಪ್ಲೈ ಮಾಡ್ತೀವಿ, ಸ್ಕೋರ್ಡ್ ಬೈ ಟೀಮ್ ಬಿ ಅಂದರೆ 2y - 1. ಆ್ಯಂಡ್ ದೆನ್ ಇಫ್ ದ ಪ್ರಾಡಕ್ಟ್ ಆಫ್ ದ ಗೋಲ್ ಸ್ಕೋರ್ಡ್ ಬೈ ಬೋತ್ ಟೀಮ್ ಈಸ್ 15, ಅಂದರೆ ಪ್ರಾಡಕ್ಟ್ ಅಂದರೆ ಎಕ್ಸ್ ಇಂಟು ವೈ ಈಸ್ ಈಕ್ವಲ್ಸ್ ಟು ಏನಿದೆ 15 ಅಂತೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಸೊ ಇಲ್ಲೇನಿದೆ ಎಕ್ಸ್ ಈಸ್ ಈಕ್ವಲ್ಸ್ ಟು 2y - 1 ಇದೆ. ಸೊ ನಾನು ಎಕ್ಸ್ ಪ್ಲೇಸಲ್ಲಿ ಏನು ಮಾಡ್ತೀನಿ, 2y - 1ನ ರಿಪ್ಲೇಸ್ ಮಾಡ್ತೀನಿ ಇಂಟು ವೈ ಈಸ್ ಈಕ್ವಲ್ಸ್ ಟು 15. ಸೊ ಇವಾಗ ಮಲ್ಟಿಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ ಏನಾಗುತ್ತೆ, 2y ಇಂಟು ವೈ ಈಸ್ 2y ಸ್ಕ್ವಯರ್ -1 ಇಂಟು ವೈ ಈಸ್ ವೈ. ಸೊ ಈ 15 ಈ ಕಡೆ ಬಂದರೆ ಏನಾಗುತ್ತೆ, -15 ಈಸ್ ಈಕ್ವಲ್ಸ್ ಟು 0. ಸೊ ಇದು ಇವಾಗ ನಮಗೆ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮಲ್ಲಿ ಬಂತು. ಸೊ ಹಿಯರ್ ವಿ ಕ್ಯಾನ್ ಸಾಲ್ವ್ ಇಟ್ ಬೈ ಎನಿ ಮೆಥಡ್. ನಾನು ಇಲ್ಲಿ ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡ್ತೀನಿ. ಸೊ ಇಲ್ಲಿ ವೈ ಸ್ಕ್ವೇರ್ ಕೋಎಫಿಷಿಯಂಟ್ ಏನಿದೆ +2 ಇಂಟು ಕಾನ್ಸ್ಟೆಂಟ್ ಏನಿದೆ -15. ಸೊ ಎರಡು ಮಲ್ಟಿಪ್ಲೈ ಮಾಡಿದ್ರೆ 15 2s 30, ಸೊ -30. ಸೊ ಇವಾಗ ಮಿಡಲ್ ನಂಬರ್ ಏನಿದೆ ವೈ ಇದೆ, ವೈ ಪಕ್ಕ ಕೋಎಫಿಷಿಯಂಟ್ ಏನಿದೆ 1 ಇದೆ. ಸೊ ಈ 30ನ ನಾವು ಯಾವ ರೀತಿ ಸ್ಪ್ಲಿಟ್ ಮಾಡಬೇಕು ಅಂತ ಹೇಳಿದ್ರೆ, ಮಲ್ಟಿಪ್ಲೈ ಮಾಡಿದ್ರೆ 30 ಬರಬೇಕು, ಸಬ್ಟ್ರಾಕ್ಷನ್ ಮಾಡಿದ್ರೆ 1 ಬರಬೇಕು. ಸೊ ಆ ರೀತಿ ನಾವು ಇವಾಗ ಇದನ್ನು ಸಿಂಪ್ಲಿಫೈ ಮಾಡ್ತೀವಿ. ಸೊ ಆ ರೀತಿ ನಮಗೆ ಯಾವುದ್ರಲ್ಲಿ ಬರುತ್ತೆ ಅಂತ ಹೇಳಿದ್ರೆ 6 5s 30. ಸೊ 6 5s 30 ಆಗುತ್ತೆ, 6 - 5 is 1. ಸೊ ಇಲ್ಲಿ ನಾವು ಸಬ್ಟ್ರಾಕ್ಷನ್ ಮಾಡೋದ್ರಿಂದ ಸೈನ್ಸು ಚೇಂಜ್ ಆಗುತ್ತೆ. ವೈ ಮುಂದೆ ಇರೋವಂಥ ಸೈನ್ ಏನಿದೆ ಮೈನಸ್, ಅದನ್ನು ಬಿಗ್ ನಂಬರಿಗೆ ಕೊಡ್ತೀವಿ, ಇನ್ನೊಂದು ಪ್ಲಸ್ ನಂಬರ್ನ ಸ್ಮಾಲ್ ನಂಬರಿಗೆ ಕೊಡ್ತೀವಿ. ಸೊ ಇವಾಗ ಸ್ಪ್ಲಿಟ್ ಮಾಡಿದ್ವಿ ಅಂತ ಹೇಳಿದ್ರೆ ಏನಾಗುತ್ತೆ, 2y ಸ್ಕ್ವೇರ್ -6y + 5y -15. ಸೊ ನಿಮಗೆ ಫ್ಯಾಕ್ಟರೈಸೇಷನ್ ಬರಲಿಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಸಾಲ್ವ್ ಇಟ್ ಬೈ ಯೂಸಿಂಗ್ ಫಾರ್ಮುಲಾ ಮೆಥಡ್. ಸೊ ಇವಾಗ 2y ಸ್ಕ್ವೇರ್ -6y ಅಲ್ಲಿ 2 ಕಾಮನ್ ಇದೆ ಆ್ಯಂಡ್ y ಕೂಡ ಕಾಮನ್ ಇದೆ. ಸೊ ಇಲ್ಲಿ 2y ಕಾಮನ್ ತೆಗೆದ್ರಿ ಅಂತ ಹೇಳಿದ್ರೆ y ಉಳಿಯುತ್ತೆ, -6ಅಲ್ಲಿ 2 ಕಾಮನ್ ತೆಗೆದ್ರಿ ಅಂದರೆ 2 3s 6. ಸೊ y ಕಾಮನ್ ತೆಗೆದಿದ್ವಿ, ಸೊ ಅಷ್ಟೇ ಉಳಿಯುತ್ತೆ. ಅಗೇನ್ +5 ಮತ್ತು 15ಅಲ್ಲಿ 5 ಕಾಮನ್ ತೆಗಿತೀವಿ, y ಹಾಗೆ ಇರುತ್ತೆ, -5 3s 15 ಈಸ್ ಈಕ್ವಲ್ಸ್ ಟು 0. ಸೊ ಇಲ್ಲಿ ಎರಡು ಟರ್ಮಲ್ಲೂ y -3 ಈಸ್ ಕಾಮನ್. ಸೊ y -3 ಇಂಟು ಇಲ್ಲೇನು ಉಳಿದೆ 2y, ಇಲ್ಲಿ +5 ಈಸ್ ಈಕ್ವಲ್ಸ್ ಟು 0. ಸೊ ಇದನ್ನು ನಾವು ಸ್ಪ್ಲಿಟ್ ಮಾಡಿದ್ವಿ ಅಂತ ಹೇಳಿದ್ರೆ ಏನಾಗುತ್ತೆ, y -3 ಈಸ್ ಈಕ್ವಲ್ಸ್ ಟು 0 ಆರ್ 2y + 5 ಈಸ್ ಈಕ್ವಲ್ಸ್ ಟು 0. ಸೊ y ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, -3 ಕಡೆ ಹೋದರೆ +3 ಆರ್ 2y ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, ಈ +5 ಕಡೆ ಹೋದರೆ -5. ಸೊ y ಈಸ್ ಈಕ್ವಲ್ಸ್ ಟು -5/2. ಸೊ ಇಲ್ಲಿ ನಂಬರ್ ಆಫ್ ಗೋಲ್ಸ್ ಅಂತ ಹೇಳಿದ್ರೆ ನಮಗೆ ಹೋಲ್ ನಂಬರ್ಸಲ್ಲಿರುತ್ತೆ, ಫ್ರ್ಯಾಕ್ಷನ್ ಅಥವಾ ನೆಗೆಟಿವಲ್ಲಿ ಬರೋದಿಲ್ಲ. ಸೊ ಇಲ್ಲಿ ಏನಾಗುತ್ತೆ, ಈ y ಈಸ್ ಈಕ್ವಲ್ಸ್ ಟು -5/2 ಇದು ನಮಗೆ ಆನ್ಸರ್ ಆಗೋದಿಲ್ಲ. ಸೊ y ಈಸ್ ಈಕ್ವಲ್ಸ್ ಟು 3. ಸೊ ಇಟ್ ಈಸ್ ಗೋಲ್ಸ್ ಸ್ಕೋರ್ಡ್ ಬೈ ಟೀಮ್ ಬಿ ಈಸ್ 3. ಸೊ ಅದೇ ರೀತಿ ಇವಾಗ ನಾವು ನಂಬರ್ಸ್ ಆಫ್ ಗೋಲ್ಸ್ ಸ್ಕೋರ್ಡ್ ಬೈ ಟೀಮ್ ಎ ಎಷ್ಟಿದೆ ನಮಗೆ. ಸೊ ಇದನ್ನು ಈಕ್ವೇಷನ್ 1 ಅಂತೇಳಿ ತೊಗೊಂಡ್ವಿ ಅಂತ ಹೇಳಿದ್ರೆ ಏನಿದೆ, x ಈಸ್ ಈಕ್ವಲ್ಸ್ ಟು 2y - 1. ಸೊ x ಈಸ್ ಈಕ್ವಲ್ಸ್ ಟು 2y, x ಈಸ್ ಈಕ್ವಲ್ಸ್ ಟು 2y - 1. ಸೊ ವಿಚ್ ಈಸ್ ಈಕ್ವಲ್ಸ್ ಟು 2 ಇಂಟು y ಅಂತ ಹೇಳಿದ್ರೆ 3 -1, 2 3s 6 -1 ವಿಚ್ ಈಸ್ ಈಕ್ವಲ್ಸ್ ಟು 5. ಸೊ ಇಲ್ಲಿ ಗೋಲ್ಸ್ ಸ್ಕೋರ್ಡ್ ಬೈ ಟೀಮ್ ಎ ಈಸ್ 5. ಸೊ ವೈ ಇಂದ ಸ್ಕೋರ್ ಮಾಡಿರುವಂತಹದ್ದು ಎಷ್ಟು 3 ಆ್ಯಂಡ್ ಎ ಸ್ಕೋರ್ ಮಾಡಿರುವಂಥ ಗೋಲ್ ಎಷ್ಟು 5. ನೆಕ್ಸ್ಟ್ 28th ಕ್ವಶನ್, ಫೈಂಡ್ ದ ರೇಷಿಯೋ ಇನ್ ವಿಚ್ P of -4, 6 divides the line segment joining the points A of -6, 10 and B of 3, -8. ಸೊ ಇಲ್ಲೇ ನಮಗೆ P of -4, 6 ಇದು ಕೋಆರ್ಡಿನೇಟ್ಸ್ ಏನಾಗುತ್ತೆ ನಮಗೆ x ಆ್ಯಂಡ್ y ಆಗುತ್ತೆ. ಸೊ x ಈಸ್ ಈಕ್ವಲ್ಸ್ ಟು -4, y ಈಸ್ ಈಕ್ವಲ್ಸ್ ಟು 6. ಸೊ ಇಲ್ಲಿ A ಆ್ಯಂಡ್ B ಇದು ಏನಾಗುತ್ತೆ ನಮಗೆ, x1 ಈಸ್ ಈಕ್ವಲ್ಸ್ ಟು -6, x2 ಈಸ್ ಈಕ್ವಲ್ಸ್ ಟು 3. ಅದೇ ರೀತಿ y1 is equals to 10 and y2 is equals to -8. Here we have to find the ratio m1 is to m2. So we know that, so ಇಲ್ಲಿ ನಾವು ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡ್ತೀವಿ. P of x, y is equals to m1 x2 plus m2 x1 divided by m1 plus m2, same m1
y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2. ಸೊ ಇಲ್ಲಿ ನಾವು ಯಾವುದಾದ್ರೂ ಒಂದು ಕೋಆರ್ಡಿನೇಟ್ ಅಷ್ಟೇ ತೊಗೊಂಡು ಸಾಲ್ವ್ ಮಾಡೋಣ. ಸೊ ಇಲ್ಲಿ ನಾನು y ಅಥವಾ ಎಕ್ಸಲ್ಲಿ ಎಕ್ಸ್ ತೊಗೊಂಡು ಸಾಲ್ವ್ ಮಾಡ್ತೀನಿ. ಸೊ ಲೆಟ್ ಎಕ್ಸ್ ಈಸ್ ಈಕ್ವಲ್ಸ್ ಟು m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2. ಸೊ ಇಲ್ಲಿ ಎಕ್ಸ್ ಅಂತ ಹೇಳಿದ್ರೆ ವ್ಯಾಲ್ಯೂ ಏನಿದೆ ನಮಗೆ -4 ಸಬ್ಸ್ಟಿಟ್ಯೂಟ್ ಮಾಡ್ಕೋಣ. ಸೊ ಎಕ್ಸ್ ಅಂದರೆ ಏನು -4 ಈಸ್ ಈಕ್ವಲ್ಸ್ ಟು m1 ವಿ ಡೋಂಟ್ ನೋ, ಹಾಗೆ ಬರ್ಕೋಣ. x2 ಮತ್ತು x1 ಅಂತ ಹೇಳಿದ್ರೆ 3, x1 ಅಂತ ಹೇಳಿದ್ರೆ -6. ಸೊ x2 ಅಂತ ಹೇಳಿದ್ರೆ 3 ಪ್ಲಸ್ m2, x1 ಅಂತ ಹೇಳಿದ್ರೆ -6 ಡಿವೈಡೆಡ್ ಬೈ m1 ಪ್ಲಸ್ m2 ವಿ ಹ್ಯಾವ್ ಟು ಫೈಂಡ್, ಹಾಗೆ ಬರ್ಕೋಣ. ಸೊ ಇವಾಗ ಇಲ್ಲಿ ಡಿನಾಮಿನೇಟರಲ್ಲಿರೋದನ್ನು ಈ ಕಡೆ ಕಳಿಸ್ಕೊಳ್ಳೋಣ. ಸೊ ಅವಾಗ ಏನಾಗುತ್ತೆ -4 ಇಂಟು m1 ಪ್ಲಸ್ m2 ಈಸ್ ಈಕ್ವಲ್ಸ್ ಟು m1 ಇಂಟು 3 ಅಂತ ಹೇಳಿದ್ರೆ 3m1. ಸೊ ಇಲ್ಲಿ ಪ್ಲಸ್ ಇಂಟು ಮೈನಸ್ -6m2. ಸೊ ಇವಾಗ -4ಇಂದ ಮಲ್ಟಿಪ್ಲೈ ಮಾಡಿದ್ರೆ -4m1. ಸೊ ಮೈನಸ್ ಇಂಟು ಪ್ಲಸ್ -4m2 ಈಸ್ ಈಕ್ವಲ್ಸ್ ಟು 3m1 -6m2. ಸೊ ಇವಾಗ m1 ಟರ್ಮ್ ಒಂದು ಕಡೆ, m2 ಟರ್ಮ್ಸ್ ಒಂದು ಕಡೆ ಬರ್ಕೊಂಡ್ರೆ ಇಲ್ಲೇನಾಗುತ್ತೆ -4m1, ಈ 3m1 ಈ ಕಡೆ ಬಂದರೆ ಏನಾಗುತ್ತೆ -3m1 ಈಸ್ ಈಕ್ವಲ್ಸ್ ಟು -6m2 ಹಾಗೆ ಇರುತ್ತೆ. -4m2 ಈ ಕಡೆ ಬಂದರೆ ಏನಾಗುತ್ತೆ +4m2. ಸೊ -4m1 -3m1. ಸೊ ಇಲ್ಲಿ ಎರಡು ಮೈನಸ್ ಇರೋದ್ರಿಂದ ವಿ ಹ್ಯಾವ್ ಟು ಆ್ಯಡ್ 4 + 3 ಈಸ್ 7. ಸೊ ಇಲ್ಲಿ ಮೈನಸ್ ಇದೆ. ಸೊ -7m1 ಈಸ್ ಈಕ್ವಲ್ಸ್ ಟು ಇಲ್ಲಿ -6 + 4. ಸೊ ಒಂದು ಪ್ಲಸ್ ಒಂದು ಮೈನಸ್ ಇದೆ, ವಿ ಹ್ಯಾವ್ ಟು ಸಬ್ಟ್ರಾಕ್ಟ್ 6 - 4 ಈಸ್ 2. ಸೊ ಇಲ್ಲಿ ಬಿಗ್ ನಂಬರ್ ಈಸ್ 6 ಮುಂದೆ ಸೈನ್ ಏನಿದೆ ಮೈನಸ್. ಸೊ -m2. ಸೊ ಹಿಯರ್ ಮೈನಸ್ ಗೆಟ್ ಕ್ಯಾನ್ಸಲ್. ನಮಗೆ ರೇಷಿಯೋ ಬೇಕು, m1 ಆ್ಯಂಡ್ m2 ರೇಷಿಯೋ ಬೇಕು. ಸೊ m1ನ ಹಾಗೆ ಇಟ್ಕೊಳ್ತೀವಿ, m2 ಈ ಕಡೆ ಬಂದರೆ ಡಿವೈಡೆಡ್ ಬೈ m2 ಈಸ್ ಈಕ್ವಲ್ಸ್ ಟು ಇಲ್ಲಿ 2 ಹಾಗೆ ಇರುತ್ತೆ, ಇದು 7 ಡಿವೈಡೆಡ್ ಬೈ ಆಗುತ್ತೆ. ಸೊ ಇಲ್ಲಿ ರೇಷಿಯೋ ಏನಾಗುತ್ತೆ m1:m2 ಈಸ್ ಈಕ್ವಲ್ಸ್ ಟು 2/7. ಸೊ ಇದೇ ಥರ ನೀವು y ಕೋಆರ್ಡಿನೇಟ್ಸ್ ತೊಗೊಂಡು ಕೂಡ ಸಾಲ್ವ್ ಮಾಡ್ಬೋದು. ಸೊ ಅವಾಗಲೂ ಕೂಡ ನಿಮಗೆ ಸೇಮ್ ಆನ್ಸರೇ ಬರುತ್ತೆ. ನೆಕ್ಸ್ಟ್ 29th ಕ್ವಶನ್ ಏನಿದೆ, ಪ್ರೂವ್ ದಟ್ ದ ಟ್ಯಾಂಜೆಂಟ್ಸ್ ಅಟ್ ಎನಿ ಪಾಯಿಂಟ್ ಆಫ್ ದ ಸರ್ಕಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ರೇಡಿಯಸ್ ಥ್ರೂ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಸೊ ನಾನು ಎಲ್ಲ ಥಿಯರಮ್ಸಿಂದು ಒಂದು ಸಪ್ರೇಟಾಗಿ ವೀಡಿಯೋಸ್ನ ಶಾರ್ಟ್ಕಟ್ಟಾಗಿ ಹೇಗೆ ನೆನ್ಪಿಟ್ಕೋಬೇಕು ಅಂತ ಹೇಳಿ ಅಪ್ಲೋಡ್ ಮಾಡಿದ್ದೀನಿ. ಸೊ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಇಟ್. ಸೊ ಅದೇ ರೀತಿ ಕನ್ಸ್ಟ್ರಕ್ಷನಿಂದು ಕೂಡ ನಾನು ಎಲ್ಲ ಟೈಪಿಂದು ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ಚಾನಲಲ್ಲಿದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಫೈಂಡ್ ದ ಮೀನ್ ಆಫ್ ದ ಡಾಟಾ ಗಿವನ್ ಬಿಲೋ. ಸೊ ಇಲ್ಲಿ ಕ್ಲಾಸ್ ಇಂಟರ್ವಲ್ ಆ್ಯಂಡ್ ಫ್ರೀಕ್ವೆನ್ಸಿ ದೇ ಹ್ಯಾವ್ ಗಿವನ್. ಸೊ 10 to 22, 20 to 33, 30 to 45, 40 to 57, 50 to 63. ಸೊ ಇಲ್ಲಿ ಮೀನ್ ಫೈಂಡ್ ಔಟ್ ಮಾಡಲಿಕ್ಕೆ ಸೊ ವಿ ನೀಡ್ ಕ್ಲಾಸ್ ಇಂಟರ್ವಲ್, ಫ್ರೀಕ್ವೆನ್ಸಿ, xi ಆ್ಯಂಡ್ ದೆನ್ fi xi. ಸೊ ಈ 4 ಕಾಲಮ್ಸ್ ನಮಗೆ ಬೇಕು. ಸೊ ಇದನ್ನು ಫಸ್ಟ್ ಬರ್ಕೊಳ್ಳೋಣ. ಸೊ ಇಲ್ಲಿ ಈ ಥರ ನಾವು ಕ್ಲಾಸ್ ಇಂಟರ್ವಲ್, ಫ್ರೀಕ್ವೆನ್ಸಿ, xi, fi xi ಈ ರೀತಿ 4 ಕಾಲಮ್ಸ್ನ ಬರ್ಕೊಳ್ತೀವಿ. ಸೊ ಇಲ್ಲಿ ಇವಾಗ ದೇ ಹ್ಯಾವ್ ಗಿವನ್ ಕ್ಲಾಸ್ ಇಂಟರ್ವಲ್ ಆ್ಯಂಡ್ ಫ್ರೀಕ್ವೆನ್ಸಿ, ವಿ ಹ್ಯಾವ್ ಟು ಫೈಂಡ್ xi ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ ಕ್ಲಾಸ್ ಮಾರ್ಕ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಕ್ಲಾಸ್ ಇಂಟರ್ವಲ್ಸ್ದು ನಮಗೆ ಅಪ್ಪರ್ ಲಿಮಿಟ್ ಆ್ಯಂಡ್ ಲೋಯರ್ ಲಿಮಿಟ್ ಇರುತ್ತಲ್ಲ, ಸೊ ಎರಡನ್ನೂ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಬೇಕು. ಸೊ 10 + 20 ಅಂತ ಹೇಳಿದ್ರೆ ಎಷ್ಟು 30 ಡಿವೈಡೆಡ್ ಬೈ 2 ಅಂತ ಹೇಳಿದ್ರೆ 15. ಅಥವಾ ನೀವು ಡೈರೆಕ್ಟಾಗಿ ಹೇಗೆ ಬರಿಬೋದು, 10 ಮತ್ತು 20 ಮಿಡಲ್ ನಂಬರ್ ಏನು ಬರುತ್ತೆ ಅದನ್ನು ನಾವು ಡೈರೆಕ್ಟಾಗಿ ಬರ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟ್ 20 ಮತ್ತು 30 ಇವೆರಡರದ್ದು ಮಿಡಲ್ ನಂಬರ್ ಏನು ಬರುತ್ತೆ ನಮಗೆ 25. ದೆನ್ 30 to 40 ಇದ್ರದ್ದು ಮಿಡಲ್ ನಂಬರ್ ಏನು ಬರುತ್ತೆ 35. 40 to 50 45, 50 to 60 55. ದೆನ್ fi xi ಅಂತ ಹೇಳಿದ್ರೆ ಮಲ್ಟಿಪ್ಲೈ ಮಾಡಬೇಕು. 15 2s 30, ದೆನ್ 25 3s 75, ದೆನ್ 35 5s ಏನಾಗುತ್ತೆ 5 5s 25, 5 2 ಕ್ಯಾರಿ, 3 5s 15 + 2 ಅಂತ ಹೇಳಿದ್ರೆ 175. ಅದೇ ರೀತಿ 7 × 45 ಅಂತ ಹೇಳಿದ್ರೆ 7 5s 35, 5 3 ಕ್ಯಾರಿ, 7 4s 28, 28 + 3 ಅಂತ ಹೇಳಿದ್ರೆ 31. ದೆನ್ 55 × 3, 5 3s 15, 5 1 ಕ್ಯಾರಿ, 5 3s 15 + 1 16. ಸೊ ಇವಾಗ ಸಿಗ್ಮಾ fi xi ಫೈಂಡ್ ಔಟ್ ಮಾಡ್ಕೋಣ. ಸೊ ಏನಾಗುತ್ತೆ 7 + 3 10, 10 + 5 15, 15 + 2 17, 17 + 3 20. ಅದೇ ರೀತಿ fi xi ಅಂತ ಹೇಳಿದ್ರೆ ಇಲ್ಲಿಂದ
5 5 10 15 20 0 2 carry. So 7 plus 3 10 10 plus 2 12 12 plus 7 19 19 plus 1 20 20 plus 6 26 2 carry. So again 2 plus 1 3 3 plus 3 6 6 plus 1 7 760. So ಇವಾಗ mean find out ಮಾಡಲಿಕ್ಕೆ we have formula, that is x bar is equals to sigma fi xi divided by sigma fi. So which is equals to sigma fi xi ಅಂತ ಹೇಳಿದ್ರೆ ಎಷ್ಟು 760 divided by sigma fi ಅಂತ ಹೇಳಿದ್ರೆ 20. So 0 0 ಕ್ಯಾನ್ಸಲ್. ಸೊ ಇವಾಗ ಡಿವಿಷನ್ ಮಾಡಿದ್ವಿ ಅಂತ ಹೇಳಿದ್ರೆ 2 3s are 6 1 ಉಳಿಯುತ್ತೆ 16 ಆಗುತ್ತೆ 2 8s are 16. So 38 is the answer. ನೆಕ್ಸ್ಟ್ ಇದರಲ್ಲೇ ಚಾಯ್ಸ್ ಕ್ವಶನ್, ಫೈಂಡ್ ದ ಮೀಡಿಯನ್ ಆಫ್ ದ ಡಾಟಾ ಗಿವನ್ ಬಿಲೋ. ಸೊ ಮೀಡಿಯನ್ ಫೈಂಡ್ ಔಟ್ ಮಾಡಲಿಕ್ಕೆ ವಿ ನೀಡ್ 3 ಕಾಲಮ್, ದಟ್ ಈಸ್ ಕ್ಲಾಸ್ ಇಂಟರ್ವಲ್, ಫ್ರೀಕ್ವೆನ್ಸಿ ಆ್ಯಂಡ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಸೊ ಈ ರೀತಿ 3 ಕಾಲಮ್ಸ್ನ ಬರ್ಕೊಂಡ್ಮೇಲೆ ಸಿ ಎಫ್ ಹೇಗೆ ಫೈಂಡ್ ಔಟ್ ಮಾಡ್ಕೊತೀವಿ ಅಂತ ಹೇಳಿದರೆ, ಫಸ್ಟ್ ಇಲ್ಲಿ ಫ್ರೀಕ್ವೆನ್ಸಿನ ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ಫಸ್ಟ್ 3ನ ಹಾಗೆ ಬರಿತೀವಿ, ನೆಕ್ಸ್ಟ್ 3 + 4 7, ದೆನ್ 7 + 8 15, ದೆನ್ 15 + 7 22, ದೆನ್ 22 + 3 25. ಸೊ ಇವಾಗ ವಿ ಹ್ಯಾವ್ ಟು ಫೈಂಡ್ n/2. ಸೊ ಇಲ್ಲಿ n ಎಷ್ಟಾಗುತ್ತೆ ನಮಗೆ 25, ದೆನ್ n/2 ಅಂತ ಹೇಳಿದ್ರೆ 25 ಡಿವೈಡೆಡ್ ಬೈ 2 ಅಂತ ಹೇಳಿದ್ರೆ 12.5 ಆಗುತ್ತೆ. ಸೊ ಈ n/2 ನಮಗೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಲಿ ಯಾವ 2 ನಂಬರ್ಸ್ ನಡುವೆ ಬರುತ್ತೆ ಅಂತೇಳಿ ನೋಡ್ಕೋಬೇಕು. ಸೊ 12.5 ನಮಗೆ 7 ಮತ್ತು 15 ಈ 2 ನಂಬರ್ಸ್ ಮಿಡಲಲ್ಲಿ ಬರುತ್ತೆ. ಸೊ ಇದರಲ್ಲಿ ಸ್ಮಾಲೆಸ್ಟ್ ನಂಬರ್ ಯಾವುದು 7, ಅದನ್ನು ನಾವು CF ಅಂತೇಳಿ ತೊಗೊಳ್ತೀವಿ. ಸೊ ಅದ್ರ ನೀಟಿಗೆ ಕೆಳಗಡೆ ಇರುವಂತಹ ನಂಬರ್ನ ನಾವು ಎಫ್ ಅಂತೇಳಿ ತೊಗೊಳ್ತೀವಿ. ಎಫ್ ನೀಟಿಗೆ ಇರುವಂತಹ ಲೋಯರ್ ಲಿಮಿಟ್ನ ಎಲ್ ಅಂತ ಹೇಳಿ ತೊಗೊಳ್ತೀವಿ. ಆ್ಯಂಡ್ ದೆನ್ ಹೆಚ್ ಅಂತ ಹೇಳಿದರೆ ಕ್ಲಾಸ್ ಡಿಫ್ರೆನ್ಸು, ದಟ್ ಈಸ್ 15 - 5 ಅಂತ ಹೇಳಿದರೆ 10. ಸೊ ಈ ರೀತಿ ನಾವು ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ಕೊತೀವಿ. ಸೊ ಇಲ್ಲೇನಾಗುತ್ತೆ CF is equals to 7, F is equals to 8, L is equals to 25, H is equals to 10. ಸೊ ಇವಾಗ ಫಾರ್ಮುಲಾ ಬರ್ಕೊತೀವಿ, ಮೀಡಿಯನ್ ಫಾರ್ಮುಲಾ. ಮೀಡಿಯನ್ is equals to L plus N divided by 2 minus CF divided by F into H. ಸೊ ಇವಾಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದರೆ L ಅಂತ ಹೇಳಿದರೆ ಎಷ್ಟು 25 ಪ್ಲಸ್ n/2 ಅಂತ ಹೇಳಿದ್ರೆ 12.5 ಮೈನಸ್ CF ಅಂತ ಹೇಳಿದ್ರೆ 7 ಡಿವೈಡೆಡ್ ಬೈ F ಅಂತ ಹೇಳಿದ್ರೆ 8 ಇಂಟು H ಅಂತ ಹೇಳಿದ್ರೆ 10. ಸೊ ಇವಾಗ ಸಿಂಪ್ಲಿಫೈ ಮಾಡ್ತಾ, ಸೊ ಫಸ್ಟು ಬ್ರ್ಯಾಕೆಟಲ್ಲಿರೋದು ಸಿಂಪ್ಲಿಫೈ ಮಾಡೋಣ. ಏನಾಗುತ್ತೆ 12.5 ಮೈನಸ್ 7. ಸೊ 12ಅಲ್ಲಿ 7 ಹೋದರೆ 5, ಸೊ 0.5 ಇದೆ, ಸೊ 5.5 ಡಿವೈಡೆಡ್ ಬೈ 8 ಇಂಟು 10. ಸೊ ಇವಾಗ ಸೊ ವಿಚ್ ಈಸ್ ಈಕ್ವಲ್ಸ್ ಟು 25 ಪ್ಲಸ್ 5.5 ಇಂಟು 10 ಅಂತ ಹೇಳಿದ್ರೆ 55 ಡಿವೈಡೆಡ್ ಬೈ 8. ಇವಾಗ 8ಇಂದ ಡಿವೈಡ್ ಮಾಡ್ತಾ ಹೋದ್ವಿ ಅಂತ ಹೇಳಿದ್ರೆ ಏನಾಗುತ್ತೆ 8 6 48. ಸೊ 55ಅಲ್ಲಿ 8 ಹೋಯಿತು ಅಂತ ಹೇಳಿದ್ರೆ 7, ಸೊ 0.070 ಆಗುತ್ತೆ. 8 7s 50, 6 4 ಉಳಿಯುತ್ತೆ. ಅಗೇನ್ 0 ಕೊಟ್ಕೊಂಡ್ವಿ ಅಂತ ಹೇಳಿದ್ರೆ 8 5s 40. ಸೊ ಡಿವಿಷನ್ ಆಗುತ್ತೆ, ದಟ್ ಈಸ್ 25 ಪ್ಲಸ್ 6.75. ಸೊ ಇವಾಗ ಆ್ಯಡ್ ಮಾಡಿದ್ವಿ ಅಂತ ಹೇಳಿದ್ರೆ 25 ಪ್ಲಸ್ 6 ಅಂತ ಹೇಳಿದ್ರೆ 31.75 ಇಸ್ ದ ಆನ್ಸರ್. Next 32nd question, draw a less than type ogive to represent the data below. So height centimeter less than 140, less than 145, less than 150, less than 155, less than 160, less than 165. Number of students CF 5 10 15 25 40 50. ಸೊ ಇಲ್ಲಿ ನಾವು ಗ್ರಾಫ್ ಶೀಟ್ ತೊಗೊಳ್ತೀವಿ. ಸೊ ಗ್ರಾಫ್ ಶೀಟ್ ತೊಗೊಂಡು ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ವೈ ಆ್ಯಕ್ಸಿಸ್ನ ಈ ರೀತಿ ಡ್ರಾ ಮಾಡ್ಕೊತೀವಿ. ನಾನಿಲ್ಲಿ ರಫ್ ಆಗಿ ಡ್ರಾ ಮಾಡ್ತಾ ಹೋಗ್ತೀನಿ, ನೀವು ಗ್ರಾಫ್ ಶೀಟಲ್ಲಿ ನೀಟಾಗಿ ಮಾಡ್ಕೊಳ್ಳಿ. ಸೊ ದಿಸ್ ಈಸ್ ಅವರ್ ವೈ ಆ್ಯಕ್ಸಿಸ್, ಸೊ ವೈ ಡ್ಯಾಶ್. ದಿಸ್ ಈಸ್ ಅವರ್ ಎಕ್ಸ್ ಆ್ಯಕ್ಸಿಸ್, ಎಗ್ ಡ್ಯಾಶ್ ಎಕ್ಸ್. ಸೊ ಇದು 0. ಸೊ ಇವಾಗ ಹೈಟ್ಸ್ ಏನಿದೆ ನಮಗೆ 140 145. ಸೊ ಒಂದೊಂದು ಸೆಂಟಿಮೀಟರ್ಗೆ ಆ್ಯಸ್ ಇಟ್ ಈಸ್ ತೊಗೊಳ್ಳೋಣ. 140 145 150 155 160 165. ದೆನ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೇಗಿದೆ ನಮಗೆ 5 10 15 25 50 ಆಗಿದೆ. ಸೊ ಇಲ್ಲಿ ನೀವು ಗ್ರಾಫ್ ಲೆಸ್ ದೆನ್ ಅಥವಾ ಮೋರ್ ದ್ಯಾನ್ ಕೊಟ್ಟರು ಅಂತ ಹೇಳಿದ್ರೆ 10 20 30 ಈ ರೀತಿಯೇ ವ್ಯಾಲ್ಯೂಸ್ ತೊಗೊಳ್ರಿ. ಸೊ ಅವಾಗ ನಿಮಗೆ ಗ್ರಾಫ್ ಡ್ರಾ ಮಾಡಲಿಕ್ಕೆ ಈಸಿ ಆಗುತ್ತೆ. 30 40 50. ಸೊ ಗ್ರಾಫ್ ಶೀಟಲ್ಲಿ ನಿಮಗೆ ಇಲ್ಲಿ ಕೌಂಟಿಂಗಲ್ಲಿ ಕರೆಕ್ಟಾಗಿ 1 2 3 ನಂಬರ್ಸ್ ನಿಮಗೆ ಸಿಗ್ಬಿಡುತ್ತೆ. ಸೊ ಇದಾದಮೇಲೆ ಸ್ಕೇಲ್ ಬರಿತೀವಿ. ಸೊ ಸ್ಕೇಲು
ಎಕ್ಸ್ ಆ್ಯಕ್ಸಿಸ್ಸು, ಸೊ ಎಕ್ಸ್ ಆ್ಯಕ್ಸಿಸ್ಸು ನಾವು 1 ಸೆಂಟಿಮೀಟರ್ಗೆ ಎಷ್ಟು ಡಿಫ್ರೆನ್ಸ್ ತೊಗೊಂಡಿದ್ದೀವಿ, 5 ಡಿಫ್ರೆನ್ಸು, ಸೊ 5 ಸೆಂಟಿಮೀಟರ್. ಇಲ್ಲಿ ನಮಗೆ ಹೈಟ್ಸ್ ಇನ್ ಸೆಂಟಿಮೀಟರ್ ಇದೆ, ಸೊ ಸೆಂಟಿಮೀಟರ್. ಅದೇ ರೀತಿ ವೈ ಆ್ಯಕ್ಸಿಸ್ಸು 1 ಸೆಂಟಿಮೀಟರಿಗೆ ನಾವು 10 ಡಿಫ್ರೆನ್ಸ್ ತೊಗೊಂಡಿದ್ದು, ದಟ್ ಈಸ್ 10 ಸ್ಟೂಡೆಂಟ್ಸ್ ಅಥವಾ 10 ಯೂನಿಟ್ಸ್ ಅಂತ ಕೂಡ ನಾವು ಬರಿತೀವಿ. ಸೊ ಇವಾಗ ಇಲ್ಲಿ ನೋಡಿರಿ 0 ಮತ್ತು 140 ಇಲ್ಲಿ ಜಾಸ್ತಿ ಆಗೋದ್ರಿಂದ ನಾವು ಏನು ಮಾಡ್ತೀವಿ, ಈ ರೀತಿ ಒಂದು ಜಿಗ್ಜ್ಯಾಗ್ನ ಡ್ರಾ ಮಾಡ್ಕೊಳ್ತೀವಿ. ಸೊ ಇವಾಗ ಫಸ್ಟ್ 140ಗೆ ಎಷ್ಟು 5, ಸೊ 140ಗೆ 5 ಅಂತ ಹೇಳಿದ್ರೆ ಇಲ್ಲಿ ನಮಗೇನು 5 ಸ್ಮಾಲ್ ಲೈನ್ ಇರುತ್ತಲ್ಲ, ಸೊ 5ಗೆ ಪಾಯಿಂಟ್ನ ಮಾರ್ಕ್ ಮಾಡ್ತೀವಿ. ದೆನ್ 145ಗೆ 10, ಸೊ 145ಗೆ 10 ಆ್ಯಂಡ್ ದೆನ್ 150ಗೆ 15, 150ಗೆ 15 ಅಂತ ಹೇಳಿದರೆ 10 ಆದಮೇಲೆ 5 ಸ್ಮಾಲ್ ಲೈನ್ಸ್ ಏನು ಬರುತ್ತೆ ಅದು. ದೆನ್ 155ಗೆ 25, ಸೊ 20 ಮತ್ತು 30 ಮಿಡಲಲ್ಲಿ ಬರುವಂತಹ 5th ಲೈನು 155ಗೆ 25. ದೆನ್ 160ಗೆ 40, 160ಗೆ 40, ಸೊ 40 ನೀಟಿಗೆ. ದೆನ್ 165ಗೆ 50, 165ಗೆ 50. ಈ ರೀತಿ ಪಾಯಿಂಟ್ಸ್ನ ಮಾರ್ಕ್ ಮಾಡಿಕೊಂಡು ಈ ಪಾಯಿಂಟ್ಸ್ನ ನಾವು ಈ ರೀತಿ ಜಾಯಿನ್ ಮಾಡಿದ್ರೆ ಸೊ ಇಟ್ ಈಸ್ ಅವರ್ ಲೆಸ್ ದ್ಯಾನ್ ಓಜಿವ್ ಗ್ರಾಫ್ ಆಗುತ್ತೆ. 33 ಕ್ವಶನ್ ಏನಿದೆ, ಇನ್ ದ ಫಿಗರ್ ದ ಸರ್ಕಲ್ಸ್ ಟಚ್ ಈಚ್ ಅದರ್ ಆ್ಯಂಡ್ ದ ಸೈಡ್ ಆಫ್ ದ ರೆಕ್ಟ್ಯಾಂಗಲ್. ಇಫ್ ದ ಲೆಂತ್ ಆಫ್ ದ ರೆಕ್ಟ್ಯಾಂಗಲ್ ABCD ಈಸ್ 14 ಸೆಂಟಿಮೀಟರ್, ಫೈಂಡ್ ದ ಏರಿಯಾ ಆಫ್ ದ ಶೇಡೆಡ್ ರೀಜನ್. ಸೊ ಇಲ್ಲಿ ಲೆಂತ್ ಆಫ್ ದಿ ರೆಕ್ಟ್ಯಾಂಗಲ್ ಅಂತ ಹೇಳಿದರೆ ಇದು ಪೂರ್ತಿ ಕೊಟ್ಟಿದ್ದಾರೆ ಎಷ್ಟು, 14 ಸೆಂಟಿಮೀಟರ್. ಸೊ ಇದು 14 ಸೆಂಟಿಮೀಟರ್ ಅಂತ ಹೇಳಿದರೆ ನಮಗೆ ಇದೇನು ಸರ್ಕಲ್ ಇದೆಯಲ್ಲ, ಇವೆರಡು ಸರ್ಕಲಿಂದ ಡಯಾಮೀಟರ್ ಕೂಡ ನಮಗೆ 14 ಸೆಂಟಿಮೀಟರ್ ಆಗುತ್ತೆ. ಆವಾಗ ಒಂದು ಸರ್ಕಲಿಂದ ಡಯಾಮೀಟರ್ ಎಷ್ಟಾಗುತ್ತೆ, 7 ಸೆಂಟಿಮೀಟರ್ ಆಗುತ್ತೆ. ಸೊ ಒಂದು ಸರ್ಕಲಿಂದ ಡಯಾಮೀಟರ್ ನಮಗೆ ಈ ಥರನೂ ತೊಗೋಬೋದು. ಸೊ ಅವಾಗ ಬ್ರೆಡ್ತ್ ಆಫ್ ದಿ ರೆಕ್ಟ್ಯಾಂಗಲ್ ಕೂಡ ಎಷ್ಟಾಗುತ್ತೆ ನಮಗೆ 7 ಸೆಂಟಿಮೀಟರ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಗಿವನ್ L ಈಸ್ ಈಕ್ವಲ್ಸ್ ಟು 14 ಸೆಂಟಿಮೀಟರ್. ಸೊ ಇಲ್ಲಿ ಡಯಾಮೀಟರ್ ಆ್ಯಂಡ್ ಬ್ರೆಡ್ತ್ ಎರಡೂ ಕೂಡ ಎಷ್ಟಾಗುತ್ತೆ, 7 ಸೆಂಟಿಮೀಟರ್ ಆಗುತ್ತೆ. ಸೊ ವಿಚ್ ಇಂಪ್ಲೈಸ್ ನಮಗೆ ರೇಡಿಯಸ್ ಬೇಕು. ಸೊ ರೇಡಿಯಸ್ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, D/2, ದಟ್ ಈಸ್ 7/2 ಸೆಂಟಿಮೀಟರ್. ಸೊ ಇವಾಗ ವಿ ಹ್ಯಾವ್ ಟು ಫೈಂಡ್ ಏರಿಯಾ ಆಫ್ ಶೇಡೆಡ್ ರೀಜನ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ರೆಕ್ಟ್ಯಾಂಗಲ್ ಒಳಗಡೆ 2 ಸರ್ಕಲ್ಸ್ ಇದೆ. ಸೊ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಮೈನಸ್ ಏರಿಯಾ ಆಫ್ 2 ಸರ್ಕಲ್ ಮಾಡಿದ್ವಿ ಅಂತ ಹೇಳಿದ್ರೆ ಏರಿಯಾ ಆಫ್ ಶೇಡೆಡ್ ರೀಜನ್ ಸಿಗುತ್ತೆ. ಸೊ ಏರಿಯಾ ಆಫ್ ಶೇಡೆಡ್ ರೀಜನ್ ಇಸ್ ಈಕ್ವಲ್ಸ್ ಟು ಏರಿಯಾ ಆಫ್ ರೆಕ್ಟ್ಯಾಂಗಲ್ ಮೈನಸ್ ಏರಿಯಾ ಆಫ್ 2 ಸರ್ಕಲ್. ಸೊ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಫಾರ್ಮುಲಾ ಏನು, L ಇಂಟು B ಮೈನಸ್ ಏರಿಯಾ ಆಫ್ 2 ಸರ್ಕಲ್ ಅಂದರೆ 2 ಇಂಟು ಸರ್ಕಲ್, ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ಏನು πr². ಸೊ ಇವಾಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. L ಅಂತ ಹೇಳಿದ್ರೆ ಎಷ್ಟು, 14 ಇಂಟು ಬ್ರೆಡ್ತ್ ಈಸ್ 7 ಮೈನಸ್ 2 ಹಾಗೆ ಬರೆಯೋಣ ಇಂಟು ಪೈ ವ್ಯಾಲ್ಯೂ ಇಸ್ 22/7 ಇಂಟು r² ಅಂತ ಹೇಳಿದರೆ R ಅಂತ ಹೇಳಿದ್ರೆ 7/2 ಇಂಟು 7/2. ಸೊ ಇವಾಗ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಫಸ್ಟು 14 7s 28 ಮೈನಸ್, ಸೊ ಇಲ್ಲಿ 7 ಗೆಟ್ ಕ್ಯಾನ್ಸಲ್, 2 ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ 2 1s 2 11s ಬರುತ್ತೆ. ಸೊ 11 ಇಂಟು 7 ಈಸ್ 77. ಸೊ 98 ಮೈನಸ್ 77, 98 ಮೈನಸ್ 77 ಅಂತ ಹೇಳಿದರೆ 8ಅಲ್ಲಿ 7 ಹೋದರೆ 1, 9ಅಲ್ಲಿ 7 ಹೋದರೆ 2, 21 ಸೆಂಟಿಮೀಟರ್ ಸ್ಕ್ವೇರ್ ಇಸ್ ದ ಆನ್ಸರ್. ಸೊ ನೆಕ್ಸ್ಟ್ ಇದರಲ್ಲೇ ಒಂದು ಚಾಯ್ಸ್ ಕ್ವಶನ್ ಏನಿದೆ, ಎ ಸೆಮಿ ಸರ್ಕಲ್ ಇಸ್ ಡ್ರಾನ್ ಇನ್ ಎ ರೆಕ್ಟ್ಯಾಂಗಲ್ ವಿತ್ ಸೈಡ್ 4 ಸೆಂಟಿಮೀಟರ್ ಆ್ಯಸ್ ಡಯಾಮೀಟರ್, ಫೈಂಡ್ ದ ಏರಿಯಾ ಆಫ್ ಶೇಡೆಡ್ ರೀಜನ್. ಸೊ ಏರ್ ಇಸ್ ಎ ರೆಕ್ಟ್ಯಾಂಗಲ್, ABCD ಒಂದು ರೆಕ್ಟ್ಯಾಂಗಲ್, ಅದರಲ್ಲಿ ಒಂದು ಸೆಮಿ ಸರ್ಕಲ್ ಇದೆ. ಸೊ ಇಲ್ಲಿ ಲೆಂತ್ ಆಫ್ ದಿ ರೆಕ್ಟ್ಯಾಂಗಲ್ ಇಸ್ ನಥಿಂಗ್ ಬಟ್ ದ ಡಯಾಮೀಟರ್ ಆಫ್ ದ ಸೆಮಿ ಸರ್ಕಲ್, ದಟ್ ಈಸ್ 4 ಸೆಂಟಿಮೀಟರ್. ಸೊ ಆವಾಗ ನಮಗೇನಾಗುತ್ತೆ, ದಿಸ್ ಈಸ್ ಅವರ್ ರೇಡಿಯಸ್. ಸೊ ರೇಡಿಯಸ್ ಈಸ್ ನಥಿಂಗ್ ಬಟ್ ದ ಬ್ರೆಡ್ತ್ ಆಫ್ ದ ರೆಕ್ಟ್ಯಾಂಗಲ್. ಸೊ ಎರಡು ಏನಾಗುತ್ತೆ ನಮಗೆ 2 ಸೆಂಟಿಮೀಟರ್. ಸೊ ಹಿಯರ್ diameter is nothing but length of the rectangle, that is 4 centimeter, and then radius is nothing but breadth, which is equals to D/2, that is 4/2, which is equals to 2 centimeter. So we have to find area of ಶೇಡೆಡ್ ರೀಜನ್. ಸೊ ಇಲ್ಲಿ ಏರಿಯಾ ಆಫ್ ಶೇಡೆಡ್ ರೀಜನ್ ಅಂದರೆ ಏರಿಯಾ ಆಫ್ ರೆಕ್ಟ್ಯಾಂಗಲಲ್ಲಿ ನಮಗೆ ಏರಿಯಾ ಆಫ್ ಸೆಮಿ ಸರ್ಕಲ್ನ ಮೈನಸ್ ಮಾಡಬೇಕು. ಸೊ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಮೈನಸ್ ಏರಿಯಾ ಆಫ್ ಸೆಮಿ ಸರ್ಕಲ್, ಏರಿಯಾ ಆಫ್ ಸೆಮಿ ಸರ್ಕಲ್ ಮಾಡಿದ್ವಿ ಅಂತ ಹೇಳಿದ್ರೆ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಫಾರ್ಮುಲಾ ಏನಾಗುತ್ತೆ ನಮಗೆ L ಇಂಟು B ಮೈನಸ್ ಏರಿಯಾ ಆಫ್ ಸೆಮಿ ಸರ್ಕಲ್ ಅಂತ ಹೇಳಿದ್ರೆ ಸರ್ಕಲ್ ಫಾರ್ಮುಲಾ πr². ಸೊ ಸೆಮಿ ಸರ್ಕಲ್ ಅಂತ ಹೇಳಿದ್ರೆ 1/2 πr². ಸೊ L ವ್ಯಾಲ್ಯೂ ಇಸ್ 4 ಇಂಟು B ವ್ಯಾಲ್ಯೂ ಇಸ್ 2 ಮೈನಸ್ 1/2 ಹಾಗೆ ಇಂಟು ಪೈ ಅಂತ ಹೇಳಿದ್ರೆ 22/7 ಇಂಟು R ಅಂತ ಹೇಳಿದ್ರೆ ನಮಗೆ 2 ಇದೆ, 2². ಸೊ 2 ಇಂಟು 2. ಸೊ ಇವಾಗ ಸಿಂಪ್ಲಿಫೈ ಮಾಡಿದ್ವಿ ಅಂತ ಹೇಳಿದ್ರೆ 4 2s 8. ಸೊ ಇಲ್ಲಿ 2 ಗೆಟ್ ಕ್ಯಾನ್ಸಲ್. ಸೊ ಮೈನಸ್ 2 2s 4, 2 2s 4, 44/7. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಸೊ 7 ಟೇಬಲಲ್ಲಿ 44 ಎಲ್ಲಿಂದ ಹೋಗುತ್ತೆ, 7s 40,
2 ಆಗುತ್ತೆ. ಸೊ 44ಅಲ್ಲಿ 42 ಹೋದರೆ 2, ಅಗೇನ್ ಪಾಯಿಂಟ್ ಕಟ್ಟಿ 0 ಹಾಕಿದ್ವಿ ಅಂತ ಹೇಳಿದ್ರೆ 7 3s 21 ಆಗುತ್ತೆ. ಸೊ 7 2s 14. ಸೊ ಇಲ್ಲಿ 14 ಹೋದರೆ 6, ಅಗೇನ್ 0 ಕಟ್ಕೊಂಡ್ವಿ ಅಂತ ಹೇಳಿದ್ರೆ ಏನಾಗುತ್ತೆ 7 7 7s 49, 7 8s 56, 4 ಉಳಿಯುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ನಮಗೇನು ಬರುತ್ತೆ 8 - 6.28. ಸೊ 8 - 6.28 ಅಂದರೆ 8.00 6.28. ಸೊ ಇವಾಗ ಕ್ಯಾರಿ ತೊಗೊಂಡ್ವಿ ಅಂತ ಹೇಳಿದ್ರೆ ಇಲ್ಲಿ 7, ಇಲ್ಲಿ 10 ಆಗುತ್ತೆ. ಅಗೇನ್ ಕ್ಯಾರಿ ತೊಗೊಂಡ್ರೆ ಇಲ್ಲಿ 9, ಇಲ್ಲಿ 10 ಆಗುತ್ತೆ. 10ಅಲ್ಲಿ 8 ಹೋದರೆ 2, 9ಅಲ್ಲಿ 2 ಹೋದರೆ 7, 7ಅಲ್ಲಿ 6 ಹೋದರೆ 1. ಸೊ ದಟ್ ಈಸ್ 1.72 ಸೆಂಟಿಮೀಟರ್ ಸ್ಕ್ವೇರ್ ಇಸ್ ದ ಆನ್ಸರ್. ಸೊ ಇದಿಷ್ಟು ನಮಗೆ 3 ಮಾರ್ಕ್ಸ್ ಕ್ವಶನ್ ಆಯಿತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಐ ವಿಲ್ ಅಪ್ಲೋಡ್ 4 ಮಾರ್ಕ್ಸ್ ಕ್ವಶನ್ ಆ್ಯಂಡ್ 5 ಮಾರ್ಕ್ಸ್ ಕ್ವಶನ್. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಯಮ್ಮ